ಓಂ ಅಸ್ಟ್ರಾಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ, ಸ್ಪಷ್ಟ, ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲ ಅಂತ ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇಂದಿನ ಸಂಚಿಕೆಯಲ್ಲಿ ಗಣಗಳ ವಿಚಾರವನ್ನು ತಿಳಿದುಕೊಳ್ಳೋಣ. ಗಣಗಳಲ್ಲಿ ಈ ಒಂದು ಸಂಚಿಕೆಯಲ್ಲಿ ದೇವಗಣ ವಿಚಾರವನ್ನು ಮಾತ್ರ ತಿಳಿದುಕೊಳ್ಳೋಣ. ಜ್ಯೋತಿಷ್ಯದಲ್ಲಿ ಮನುಷ್ಯನನ್ನು 3 ಗಣಗಳ ರೂಪದಲ್ಲಿ ವಿಂಗಡಿಸಲಾಗಿರ್ತಕ್ಕಂಥದ್ದು. ದೇವಗಣ ಹಾಗೂ ಮನುಷ್ಯಗಣ ಮತ್ತು ರಾಕ್ಷಸ ಗಣಗಳಾಗಿ ವಿಂಗಡಿಸಲಾಗಿರ್ತಕ್ಕಂಥದ್ದು. ಮನುಷ್ಯನ ಜನ್ಮ ನಕ್ಷತ್ರದ ಆಧಾರದ ಮೇಲೆ ಗಣಗಳನ್ನು ನಿರ್ಧರಿಸಲಾಗಿರ್ತಕ್ಕಂಥದ್ದು. 27 ನಕ್ಷತ್ರಗಳನ್ನು 3 ಭಾಗಗಳನ್ನಾಗಿ ವಿಂಗಡಿಸಲಾಗಿರ್ತಕ್ಕಂಥದ್ದು. ಹಾಗೆ ಒಂದು ಗಣಕ್ಕೆ 9 ನಕ್ಷತ್ರಗಳು ಒಳಗೊಂಡಿರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು. ನಿಮ್ಮ ಜನ್ಮ ನಕ್ಷತ್ರವು ಪುಷ್ಯ, ಪುನರ್ವಸು, ಶ್ರವಣ, ಅನುರಾಧ, ಅಶ್ವಿನಿ, ಸ್ವಾತಿ, ಮೃಗಶಿರ, ಹಸ್ತ ಹಾಗೂ ರೇವತಿ ನಕ್ಷತ್ರಗಳಾಗಿದ್ದಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ದೇವಗಣಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಇವರ ಗುಣಲಕ್ಷಣ ವಿಚಾರವನ್ನು ತಿಳಿದುಕೊಳ್ಳೋಣ. ಈ ದೇವಗಣದ ವ್ಯಕ್ತಿಯು ಉಚ್ಚ ವಿಚಾರವನ್ನು ಮಾಡತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಅವರು ಕುಳಿತು ಕೆಲಸ ಮಾಡಿಸಿಕೊಳ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಸರಳ ಮತ್ತು ನೇರ ಮಾತುಗಾರರಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಜಗಳದಿಂದ ದೂರ ಇರತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಜಗಳದ ವಿಚಾರದಲ್ಲಿ ಯಾವುದೇ ಒಂದು ವಿಚಾರಕ್ಕೆ ಹೋಗದೇ ಇರತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಆದರೆ ಸಾಧಾರಣವಾಗಿ ಇರ್ತಕ್ಕಂಥ ಜೀವನ ಆಗಿರ್ತದೆ. ಹಾಗೆ ಶಾಂತಿ ಪ್ರಿಯರಾಗಿರ್ತಕ್ಕಂಥದ್ದು. ಹಾಗೆ ದಾನ ಧರ್ಮದ ವಿಚಾರದಲ್ಲಿ ಒಂದು ಕೈ ಮುಂದಿರ್ತಕ್ಕಂಥದ್ದು, ದಾನವನ್ನು ಮಾಡ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಯಾರಾದರೂ ತೊಂದರೆ ಕೊಟ್ಟಲ್ಲಿ ಸೇಡು ತೀರಿಸಿಕೊಳ್ಳದೇ ಇರತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಆದರೆ ದೇವರಿಗೆ ಒಪ್ಪಿಸ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಹಾಗೆ ಸಮಾಜದಲ್ಲಿ ಉತ್ತಮ ಹೆಸರು ಕೀರ್ತಿ ಇರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಬುದ್ಧಿವಂತರು ಕೂಡ ಆಗಿರ್ತಕ್ಕಂಥದ್ದು. ಹಾಗೆ ಕಡಿಮೆ ಆಹಾರವನ್ನು ಸೇವಿಸ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಹೃದಯವಂತರು, ಗುಣವಂತರು ಆಗಿರ್ತಕ್ಕಂಥದ್ದು. ಹಾಗೆ ಇವಿಷ್ಟು ದೇವಗಣದವರ ವಿಚಾರ. ಹಾಗೆ ನಮ್ಮ ಓಂ ಅಸ್ಟ್ರಾಲಜರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ, ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೆ ಕೆಳಗೆ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ನೇರ, ಸ್ಪಷ್ಟ, ಸರಳವಾಗಿ ತಿಳಿದುಕೊಳ್ಳಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಇವಿಷ್ಟು ವಿಚಾರ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು.